ಅನುಕೂಲ ಸುಖನೋ ದುಃಖ ವಿಚಾರ ಮಾಡ್ಬೇಕು ನಮ್ಮಲ್ಲಿ 100 ಎಕರೆ ಜಮೀನು ಮನ್ಯಾಗ ದಿನ 20 ಆಳು 10 ಹಿಂಡು ಎಮ್ಮೆ ಅದಾವ 4 ಕಿಲಾರಿ ಹೊರಗಳು ಅದಾವ ಮನ್ಯಾಗ ಮುಂದೆ ಹೊಸದಾಗಿ ಮದುವೆಗೇನೋ ಹೆಂಡತಿ ಗಂಡ ಮಗನ ಹಿಡ್ದಾವ ಇವೆಲ್ಲ ಸುಖನೋ ದುಃಖ ಮನ್ಯಾಗ 10 ಎಮ್ಮೆ ಅದಾವ್ರಿ ಅಂದ್ರೆ ಹೆಂಗ್ರಿ ಸುಖ ದುಃಖ ಇದು ನಾವೇನು ಬಯಸ್ತೀವಿ ದೊಡ್ಡದು ಬಯಸ್ತೀವಲ್ಲ 100 ಎಕರೆ ಜಮೀನ್ದಾರ್ರಿ ಏನು ಅನಿಸ್ತೈತಿ ಅವ್ರಿಗೆ ಭಾರಿ ರೀ ಅದ್ರಾಗ ಮತ್ತೆ 10 ಎಮ್ಮೆದವ್ರ ಮನ್ಯಾಗ ಹಿಂಡು ಅಂದ್ರೆ ತೀರ ಭಾರಿ ಮನ್ಯಾಗ ದಿನ 20 ಆಳು ದುಡಿತಾವ್ರಿ ಅಂದ್ರೆ ಇದು ಭಾರಿನ ಅಲ್ರಿ ಮತ್ತು ಮನ್ಯಾಗ ಕೆಲರಿ 4 ಹೊರಗಳದಾವ್ರಿ ಅಂದ್ರೆ ತೀರ ಅಲ್ರಿ ಮತ್ತು ಅಗದಿ ಮನೆ ಅಂತೂ ಭಾರಿ ವ್ಯವಸ್ಥಿತ ರೀತಿಯಾದಂಥ ಮನೆ ಐತ್ರಿ ಇದು ಸುಖ ದುಃಖ ಇವು ಎಲ್ಲ ಸುಖ ಹೌದಲ್ರಿ ಹಿಟ್ಟೈತೆ ಅಂದ್ರೆ ಏನ್ರಿ ಹಿಂಗಿದ್ರೆ ಯಾರು ಬೇಡದ ಹತ್ತಕ್ಕೆ 4 ಗಾಡಿ ಅದಾವ್ರಿ ಸುಖ ದುಃಖ ರೀ ಹೊಡ್ಯಾಕ ಒಬ್ಬ ಡ್ರೈವರ್ನು ಅದಾನ್ರಿ ಅವಾಗ ಏನಾತಂದ್ರೆ ಎಲ್ಲ ಉಗಾದಿ ಸುತ್ತ ಎಲ್ಲ ರಾಶಿ ಮಾಡಿ ಒಂದು 400 ಚೀಲ ಜೋಳ ಆಕೈತ್ರಿ 400 ಚೀಲ ಜೋಳ ಆಕೈತಿ ಎಲ್ಲ ಹಂಚಿ ಕಟ್ಟೆ ಮೇಟಿ ಈಗ ಗುರ್ತೈತಿಲ್ಲ ಯಾರು ಎಷ್ಟು ಮಂದಿಗೆ ಹಂಚಿ ಕಟ್ಟೋದು ಗುರ್ತೈತಿದ್ರಾಗ ಒಂದಿಷ್ಟು ಮಂದಿಗೆ ಗುರ್ತೈತಿ ಈಗೆಲ್ಲ ಈಗ ಮಷಿನ್ ಬಂದು ಮೊದಲು ಹಂಚಿನ ಹೊಡಿಬೇಕೆಲ್ಲ ಎತ್ತುಗಳು ಕಟ್ಟಿ ತುಳಿಸಿ ಆಕಳ ಕಟ್ಟಿ ತುಳಿಸಿ ಹಂಚಿ ಮಾಡ್ತಿದ್ರು ಮೇಟಿಗೆಲ್ಲ ರಾಶಿ ಮಾಡಿ ಒಟ್ಟಿದ್ರು ಅಡಮುಟ್ಟು ಮಳೆ ಐತಿರಲ್ಲ ನೀವು ಯಾವ ಮಳೆ ಹಾಕ್ಬಾರು ಏನು ಮರ ಎಲ್ಲ ಮಾಡಿವಿ ಒಂದು ಅಡಮುಟ್ಟು ಮಳೆ ಬತ್ತು ಇದು ಎಲ್ಲ ರಾಶಿ ಮೇಟಿಗೆ ಒತ್ತಿದ್ರು ಜೊತೆಗೆ ಮಳೆ ಶುರು ಮಾಡ್ತೀವಿ ಏನು ನೀವು 10 ಆಳಿದ್ರು ಅವ್ರೂ ಒಂದು ಇಟ್ಟಿದ್ದು ಸಾವುಕಾರ ನಮ್ಮೆಲ್ಲ ಹಾಳಾಕವ್ರಿ ಒಂದು 4-5 ಚೀಲ ಜೋಳ ಹಾಕವ್ರಿ ನಮ್ಮದ ನಾವು ಮಾಡ್ಕೊತೀವಿ ನೀವು ಮಾಡ್ಕೋರಿ ಅಂತ ಹೋಗ್ಬಿಟ್ಟು ಮತ್ತು 20 ಆಳು ಬಿಟ್ಟು ಹೋಗ್ಬಿಟ್ಟು ಜೋಳ ಎಟ್ಟಕೈತಿ 400 ಚೀಲ ಆಕೈತಿ ಸುಖನೂ ದುಃಖ ರೀ ಆವಾಗ ಜೊತೆಗೆ ಮಳೆ ಹೆಚ್ಚಿತ್ತು ಮನೆಗೆ ಒಂದು 10 ಆಳು ಬಿಟ್ಟು ಹೋಗ್ಬಿಟ್ರೆ ಎಮ್ಮೆ ಹಿಂಡವ್ರು ಯಾರು ಎಮ್ಮೆ ಹಿಂಡ್ಬೇಕು ಯಾರು ಹಿಂಡಬೇಕು ಕೆಲಾರಿ ಹೊರಗಳು ಚಲೋ ಇದ್ದವ್ರು ಮೇಸವ್ರು ಯಾರು ಅದ್ರಾಗ ಮನ್ಯಾಗ ಹಿಂದ್ ಗಂಡು ಹಿಡ್ದಿದ್ಲು ಅದು ಸುಖ ದುಃಖ ರೀ ಏನ್ ಗಂಡು ಹಿಡ್ದಾಳಂದ್ರೆ ಆಕಿಗೆ ನೀರು ತಂದು ಹಾಕವ್ರು ಇದಿಲ್ಲ ಎಲ್ಲರೂ ಬಿಟ್ಟು ಹೋಗ್ಬಿಟ್ರೆ ಯಾರು ಮಾಡವ್ರು ಹಂಗೆ ಭೋಗಗಳು ನೋಡಿ ಹೆಂಗೆ ಹೇಳ್ಯಾರು ಅನುಕೂಲ ವೇದನಮ್ಮ ಸುಖ ಎಂತ ದೊಡ್ಡ ವೇದನ ಆಗಕೈತಿ ಅವ ಅನುಕೂಲ ಆಗಿದ್ ವೇದನಾಕರೇ ಇವು ಅನುಕೂಲ ಆಗಿದ್ರೆ ಸುಖದ ಬಾಸ್ ಆಕಿತ್ತು ಸುಖದ ಬಾಸ್ ಆಕಿತ್ತು ಪ್ರತಿಕೂಲ ಅದು ದುಃಖದ ಬಾಸ ಎಲ್ಲ ಈಗ ಪ್ರತಿಕೂಲ ಅದು ಇಲ್ರಿ ಈಗ ಏನು ಮಾಡೋದು ಅನುಕೂಲದಕ್ರೆ ಅವನ್ನ ರಾಶಿ ಮಾಡಿ ತಂದು ಬಟ್ಲಾರ್ದ ನಿರ್ವಹ ಇಲ್ಲ ಎಮ್ಮೆ ಹೆಂಡ್ಲಾರ್ದ ನಿರ್ವಹ ಇಲ್ಲ ಹೊರಗಳು ಮೇಸ್ಲಾರ್ದ ನಿರ್ವಹ ಇಲ್ಲ ಎಲ್ಲರೂ ಅವ್ರ ಕೈ ಕೊಟ್ಟು ಬಿಟ್ಟು ಹೋಗ್ಬಿಟ್ಟಾರು ಏನು ಮಾಡಕ್ಕೆ ಬರ್ತೈತಿ ಎಲ್ಲ ಪ್ರತಿಕೂಲ ಅದು ನೋಡು ಪ್ರತಿಕೂಲ ಅದು ಅಂದ್ರೆ ದುಃಖಕ್ಕೆ ಕಾರಣಕ್ಕವ ವಿಷಯದೊಳಗೆ ನಿಯತವಾಗಿ ಸುಖನೂ ಇಲ್ಲ ದುಃಖನೂ ಇಲ್ಲ ಹೊಟ್ಟಿನ ಮ್ಯಾಗ ಸುಖಾರ ದುಃಖರ ಐತೇನಂದ್ರೆ ಒಟ್ಟು ದುಃಖನೂ ಅದ್ರಾಗಿಲ್ಲ ಹಂಗಾರೆ ನಾವೇನು ಎಲ್ಲ ಎಲ್ಲೈತೆ ಅದು ಅನುಕೂಲ ಪ್ರತಿಕೂಲದೊಳಗೆ ಐತಿ ಹಂಗೆ ಪದ್ಮಪತ್ರದಂತೆ ಜ್ಞಾನಿ ಹೆಂಗಿರ್ತಾನ ಇವು ಯಾವ ನನಗೂ ಇವಕ್ಕೂ ಯಾವ ಸಂಬಂಧ ಇಲ್ಲ ಇವು ಎಲ್ಲ ಹೆಂಗದವ ಘಟದ್ರಷ್ಟ ಹೇಗೆ ಘಟವನ್ನು ನೋಡ್ತಕ್ಕಂಥವು ಘಟವಾಗುವುದಿಲ್ಲವೋ ಹಾಗೆ ಇವು ಎಲ್ಲಗಳು ತಿಳಿಯತಕ್ಕಂಥವು ನಾನು ಇವು ಯಾವುವು ನಾನಲ್ಲ ಮತ್ತು ನನ್ನವರದಾವೆ ನೀವು ನಾನು ಅಲ್ಲ ನನ್ನವನು ಅಲ್ಲಿವು ನನಗೆ ಇವಕ್ಕೆ ಸಂಬಂಧ ಇಲ್ಲ ಹಿಂಗೆ ಜ್ಞಾನಿವು ಸ್ಪರ್ಶ ಮಾಡಲಾರವು ಮತ್ತು ನದಿ ಒಳಗೆ ಇರ್ತಕ್ಕಂಥ ನಾವೇ ಇದ್ದಂಗೆ ನೀವು ಇದ್ರಂದ್ರೆ ಹೆಂಗೆ ಬೇಕಾದಂಗೆ ಅಡ್ಡಾಡ್ಬೋದು ಏನಾಗ್ಬಾರ್ದು ತೂತು ಬೀಳ್ಬಾರ್ದು ಅದು ತೂತು ಬೀಳಾರ್ದಂಗಿದ್ರೆ ತೂತು ಬೀಳೋದಂದ್ರೆ ಏನು ಇವ ಬಾಯಿ ಯಾರಲ್ಲಿ ಪ್ರವೃತ್ತಿ ಆಗ್ಬೋದು ಮತ್ತು ಇವೆಲ್ಲ ಅಲ್ಲದ ಕಾರ್ಯಗಳು ಇವೇನು ವಾಣಿಯಿಂದ ಆಗತಕ್ಕಂಥ ಇವೆಲ್ಲ ದೋಷಗಳನ್ನು ಮಾಡೋದು ಇದರಿಂದ ಏನಕ್ಕೈತೆ ಅಂದರೆ ಕರ್ಮ ಇವನ ಬಂಧನಕ್ಕೆ ವಿಚಾರ ಏನ್ರಿ ಬಂಧನ ಐತೇನು ಇಲ್ಲ ಇರಲಾರದ ಬಂಧನವನ್ನು ಆರೋಪ ಮಾಡಿಕೊಂಡು ಇಂಥ ಜ್ಞಾನಿ ಸ್ಪರ್ಶ ಮಾಡಲರೆ ಅತ್ಯಂತ ಜ್ಞಾನಿ ಕ್ರಿಯಾಮಾನ ಅಂದರೆ ವರ್ತಮಾನ ಜನ್ಮದಲ್ಲಿ ಮಾಡಲ್ಪಟ್ಟ
ಇನ್ನೊಂದೇನು ಸಂಶಯ ಬರ್ತೈತಿ ನಮ್ಗೆ. ಈಗ ಸದ್ಯ ಮಾಡ್ತಕ್ಕಂಥ ಕರ್ಮಗಳು ಹೆಂಗೆ ನಷ್ಟಕ್ಕವ್ರಿ? ಶರೀರ ಐತೆ ಅಂದ್ರೆ ಕ್ರಿಯೆಗಳು ನಡಿವೆ. ಬೇಕಾದವ್ರು ಶರೀರ ಐತೆ ಅಂದ್ರೆ ಏನು ನಡೀವ್ರಿ? ಪಾಪನೂ ಆಗೋದೇ ಪುಣ್ಯ